ಪಂಜಾಬ್ನ ಅಂಬಾಲಾದಲ್ಲಿ ಹೈಲೈಟ್ ಘೋಷಣೆ ಮಾಡಲಾಗಿದೆ. ಅಂಬಾಲಾದಲ್ಲಿ ಭಾರತದ ಏರ್ ಬೇಸ್ ಕೂಡ ಇದೆ. ಅಂಬಾಲಾದ ಏರ್ ಬೇಸ್ನಲ್ಲಿ ಈಗ ಸೈರನ್ ಕೂಡ ಮೊಳಗಿಸಲಾಗ್ತಾ ಇದೆ. ಜೊತೆಗೆ ನಗರದಲ್ಲೂ ಕೂಡ ಸೈರನ್ ಮೊಳಗಿಸಲಾಗ್ತಾ ಇದೆ. ನಿವಾಸಿಗಳು ಹೊರಗಡೆ ಬರಬಾರ್ದು ಅಂತ ಸೂಚನೆ ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ಮಾತ್ರ ಮನೆಯಿಂದ ಹೊರಗಡೆ ಬರಬೇಕು ತುರ್ತಾಗಿದ್ರೆ ಅಂತ. ಜೊತೆಗೆ ಅಂಬಾಲಾದಲ್ಲಿ ನಾಳೆವರೆಗೂ ಕೂಡ ಶಾಲಾ ಕಾಲೇಜುಗಳಿಗೆ ಬಂದ್ ಘೋಷಣೆ ಮಾಡಲಾಗಿದೆ. ಪಂಜಾಬ್ನ ಅಂಬಾಲಾದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ ಭಾರತದ ವಾಯುನೆಲೆ ಇರುವಂತಹ ಪ್ರದೇಶ, ಹೀಗಾಗಿ ಸಾಕಷ್ಟು ಸೂಕ್ಷ್ಮ ಪ್ರದೇಶ ಕೂಡ ಇದು. ಅಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿ ಸೈರನ್ ಕೂಡ ಮೊಳಗಿಸಲಾಗಿದೆ. ಯಾಕೆಂದ್ರೆ ಈಗಾಗಲೇ ಆರ್ಮಿ ಇಂಟೆಲಿಜೆನ್ಸ್ ಇಂದ ಮಾಹಿತಿ ಕೂಡ ರವಾನೆ ಆಗಿದೆ. ಪಾಕಿಸ್ತಾನ ದಾಳಿ ಮಾಡುತ್ತೆ, F-16 ಹಾಗೂ JF-17 ಇಂದ ದಾಳಿ ಆಗ್ಬೋದು ಅನ್ನುವಂಥ ಮಾಹಿತಿ ಕೂಡ ಇದೆ. ಇದರ ಜೊತೆಗೆ ಭಾರತ ಕೂಡ ಆಪರೇಷನ್ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದೆ. ಇದರ ನಡುವೆ ಅಂಬಾಲಾದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು, ಜೊತೆಗೆ ಶಾಲಾ ಕಾಲೇಜುಗಳಿಗೆ ಬಂದ್ ಕೊಟ್ಟಿರುವಂಥದ್ದು ಯಾವ ರೀತಿ ಗಂಭೀರ ಇದೆ ಪರಿಸ್ಥಿತಿ ಅನ್ನೋದನ್ನು ಸೂಚನೆ ಕೊಡುತ್ತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಮಾತಾಡ್ತೀನಿ. ನಮ್ಮ ಅತಿಥಿಗಳು ಕೂಡ ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಅಫ್ಕೋರ್ಸ್ ಇನ್ನಷ್ಟು ವಿವರವನ್ನು ನಾವು ಕೇಳಬೇಕಾಗತ್ತೆ. ಈಗ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಬಹುಶಃ ಅರ್ಕೇಶ್ ಅವರಿಗೆ ನಾನು ಕೇಳೋದಕ್ಕೆ ಬಯಸ್ತೀನಿ. ಅರ್ಕೇಶ್ ಅವರ ಎಲ್ಲ ಡೆವಲಪ್ಮೆಂಟ್ಗಳ ನಡುವೆ DRDO ಮುಖ್ಯಸ್ಥರು ರಕ್ಷಣಾ ಸಚಿವರನ್ನ ಭೇಟಿ ಆಗ್ತಾ ಇದ್ದಾರೆ. ಇದರ ಜೊತೆಗೆ ಚಾಂದಿಪುರದಲ್ಲಿ ಇವತ್ತು ಪರೀಕ್ಷಾ ಕೇಂದ್ರ ಏನಿದೆ, DRDOನ ಪರೀಕ್ಷಾ ಕೇಂದ್ರ ಇದೆ, ಅಲ್ಲೂ ಕೂಡ ಒಂದು ತುರ್ತು ಸಭೆ ಇದೆ. ಎಲ್ಲ ಮ್ಯಾಸಿವ್ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಒಂದು ದೊಡ್ಡ ಆಪರೇಷನ್ಸ್ಗೆ ರೆಡಿ ಆಗ್ತಾ ಇದೆ ಅಂತ ಸೂಚನೆ ಸಿಕ್ದಂಗೆ ಇದೆಯಾ? ರೈಟ್, ಅರ್ಕೇಶ್ ಅವ್ರಿಗೆ ಸಂಪರ್ಕ. ಐಪಿಎಲ್ ಪಂದ್ಯಕ್ಕೂ ಕೂಡ ಯುದ್ಧದ ಕಾರ್ಗೋಡ ಆವರಿಸಿದೆ. ಐಪಿಎಲ್ ಕ್ರಿಕೆಟ್ ಟೂರ್ನಿಯೇ ರದ್ದಾಗುತ್ತಾ ಎಂಬ ಪ್ರಶ್ನೆ. ಕೆಲವೇ ಕ್ಷಣಗಳಲ್ಲಿ BCCI ಇದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ. ಇವತ್ತೇ ಇದ್ರ ಬಗ್ಗೆ ನಿರ್ಧಾರವಾಗುತ್ತೆ. ಈ IPL ಸೀಸನ್ 18 ಏನ್ ನಡೀತಾ ಇದೆಯೋ ಅದನ್ನ ಸಂಪೂರ್ಣವಾಗಿ ರದ್ದು ಮಾಡುವುದರ ಕುರಿತು ನಿರ್ಧರಿಸಲಾಗುತ್ತೆ. ನಿನ್ನೆಯಷ್ಟೇ ಧರ್ಮಶಾಲಾದಲ್ಲಿ ನಡೆಯಬೇಕಿದ್ದಂತಹ ಪಂದ್ಯ ಕೂಡ ರದ್ದಾಗಿತ್ತು. ಯುದ್ಧದ ಕಾರ್ಮೋಡದ ನಡುವೆ ಇದೀಗ BCCIನಿಂದ IPL ಟೂರ್ನಿಗೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವಾಗುವ ಸಾಧ್ಯತೆ ಇದೆ. ಉಳಿದಂತಹ ಎಲ್ಲ IPL ಮ್ಯಾಚಸ್ಗಳನ್ನು ರದ್ದು ಮಾಡುವುದರ ಕುರಿತು BCCI ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ. ಇನ್ನು ಇಂಡಿಗೋ ವಿಮಾನಗಳ ಹಾರಾಟ ರದ್ದು. ನಾಳೆಯವರೆಗೂ ಕೂಡ ವಿಮಾನಗಳ ಹಾರಾಟ ರದ್ದಾಗಿರಲಿದೆ. ಇಂಡಿಗೋ ವಿಮಾನಗಳ ಹಾರಾಟವನ್ನು ರದ್ದುಗೊಳಿಸಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ. ಈಗಾಗಲೇ ಅನೇಕ ಭಾಗಗಳಲ್ಲಿ ವಿಮಾನಗಳ ಹಾರಾಟ ಬಂದ್ ಆಗಿದೆ. ಇದೀಗ ಮತ್ತಷ್ಟು ವಿಮಾನಯಾನ ಸಂಸ್ಥೆಗಳು ಕೂಡ ವಿಮಾನಗಳ ಹಾರಾಟದ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಂಡಿವೆ ಮುಂಜಾಗ್ರತಾ ಕ್ರಮವಾಗಿ. ಅರ್ಕೇಶ್ ಅವರೇ, ನಾನು ಆಗಲೇ ಕೇಳ್ತಾ ಇದ್ದೆ ನಿಮ್ಮನ್ನು. ಈಗ DRDO ಮುಖ್ಯಸ್ಥರು ಇವತ್ತು ರಕ್ಷಣಾ ಸಚಿವರ ಜೊತೆಗೆ ಒಂದು ಪ್ರಮುಖವಾದ ಸಭೆ ನಡೆಸ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಚಾಂದಿಪುರ ಅಂದರೆ ಒಡಿಶಾದ ಚಾಂದಿಪುರದಲ್ಲಿ DRDO ಪರೀಕ್ಷಾ ಕೇಂದ್ರ ಏನಿದೆ ಅಲ್ಲೂ ಕೂಡ ಒಂದು ಪ್ರಮುಖ ಮೀಟಿಂಗ್ ಇದೆ. ಎಲ್ಲ ಟೆಕ್ನಿಷಿಯನ್ಸ್ಗಳನ್ನು ಬರೋದಕ್ಕೆ ಹೇಳಿದ್ದಾರೆ. ಜೊತೆಗೆ ವೆಪನರಿ ಸಿಸ್ಟಮ್ಸ್ಗಳ ಟೆಕ್ನಿಷಿಯನ್ಸ್ ಯಾರು ಅವರನ್ನು ಕೂಡ ಕರೀತಾ ಇದ್ದಾರೆ. ಸೊ ಈ ಮೂವ್ಮೆಂಟ್ಸ್ಗಳನ್ನು ನೋಡ್ತಾ ಇದ್ರೆ ಒಂದು ಬಹುದೊಡ್ಡ ಕಾರ್ಯಾಚರಣೆ, ಪ್ರಮುಖವಾಗಿ ನಮ್ಮ ಮಿಸೈಲ್ಗಳು ರೆಡಿ ಆಗ್ತಾ ಇದೆ ಅಂತ ಭಾವಿಸ್ಬೋದಾ? ನಾವು ಎಲ್ಲ ಅಪಾಯಗಳನ್ನು ಎದುರಿಸೋದಕ್ಕೆ ಸಿದ್ಧವಾಗಿರಬೇಕು. DRDO ವಿಜ್ಞಾನಿಗಳು ಸದಾ ಸಿದ್ಧರಾಗಿರ್ತಾರೆ. ಈಗ ನಮ್ಮ ಹತ್ರ ಇರುವಂತಹ ವೆಪನ್ಗಳನ್ನ, ಮಿಸೈಲ್ಗಳನ್ನು ಹೇಗೆ ಬಳಸಬೇಕು, ಅದರ ಶತ್ರು ರಾಷ್ಟ್ರದಲ್ಲಿ ಇರುವಂತಹ ಮಿಸೈಲ್ಗಳೇನು, ಅದಕ್ಕೆ ಕೌಂಟರ್ ಆಗಿ ನಾವು ನಮ್ಮಲ್ಲಿರುವ ಯಾವ್ಯಾವ ಆಯುಧಗಳನ್ನು, ಯಾವ್ಯಾವ ಮಿಸೈಲ್ಗಳನ್ನು ಯಾವ್ಯಾವ ರೂಪದಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ನಿರಂತರವಾಗಿ ಪರಾಮರ್ಶೆ ನಡೀತಾ ಇರುತ್ತೆ. ಇದರಲ್ಲೇನು ಒಂದು ವಿಶೇಷವಾದ ವಿಚಾರ ಏನಿಲ್ಲ. ಇದು ನಿರಂತರವಾಗಿ ಯುದ್ಧ ಕಾಲದಲ್ಲಿ ನಡೆಯುವಂತಹ ಗತಿವಿಧಿಯೇ. ಇವತ್ತು ಪಾಕಿಸ್ತಾನ ಒಂದು ಡೆಸ್ಪರೇಟ್ ಸ್ಥಿತಿಗೆ ತಲುಪಿದೆ. ಅವರ ಆರ್ಥಿಕ ಸ್ಥಿತಿ, ರಾಜಕೀಯ ಪರಿಸ್ಥಿತಿ, ಅವರ ಮಿಲಿಟರಿ ಸ್ಥಿತಿ ಇವೆಲ್ಲವೂ ಇವತ್ತು ಅವರನ್ನ ಒಂದು ಅಧೋಗತಿ ತಲುಪಿಸಿದೆ. ಅಲ್ಲಿಯ ಜನಗಳು ಅವರ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ಆರ್ಮಿಯಲ್ಲೇ ಅತೃಪ್ತಿ ಬೆಳೀತಾ ಇದೆ. ಮತ್ತು ಅಲ್ಲಿಯ ರಾಜಕಾರಣಿಗಳಲ್ಲಿ ತೀರಾ ಭಿನ್ನವಾದ ಅಭಿಪ್ರಾಯ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇನ್ನು ಒಂದೆರಡು ದಿನಗಳಲ್ಲಿ ಯಾವ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದರ ಆಧಾರದ ಮೇಲೆ ಈ ಕಾನ್ಫ್ಲಿಕ್ಟ್ ಏನಿದೆ, ಇಂಡೋ-ಪಾಕ್ ಕಾನ್ಫ್ಲಿಕ್ಟ್ ಆಫ್ 2025 ಅದು ನಿರ್ಧಾರವಾಗಲಿದೆ.
ರೈಟ್. ನಾ ರವಿ ಅವರಿಗೆ ಕೇಳೋಕ್ಕಿಂತ ಮೊದಲು ನಮ್ಮ ರಾಘವೇಂದ್ರ ಅವರನ್ನ ಕೇಳ್ತೀವಿ. ರಾಘವೇಂದ್ರ ಅವರಿಗಾಗಲೇ ಇದುವರೆಗೂ ನಾವು ಪ್ರೋಸೆಸ್ ಆಗಿರೋಂಥದ್ದು ನೋಡಿದ್ರೆ ನಾವು ಏರ್ ಅಟ್ಯಾಕ್ಸ್ನ ಜಾಸ್ತಿ ಮಾಡಿದ್ವಿ. ನಮ್ಮೆಲ್ಲೂ ಕೂಡ ಏರ್ ಅಟ್ಯಾಕ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಈಗ ನಾವು ಕೂಡ ಅವರು ಏರ್ ಅಟ್ಯಾಕ್ ಮಾಡಿದ್ವಿ. ಮೀನ್ ವ್ಯಾಲ್ ಗ್ರೌಂಡಲ್ಲಿ ಈಗ ಆರ್ಮಿ LOC ಸಂಪೂರ್ಣವಾಗಿ ಆ್ಯಕ್ಟಿವ್ ಆಗಿದೆ. ಇಲ್ಲಿಂದ ಮುಂದೆ ಕಾರ್ಯಾಚರಣೆ ಮುಂದುವರಿಯುತ್ತಾ? ಈಗಿನ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ರೆ ಎಸ್ಕಲೇಷನ್ ಜಾಸ್ತಿ ಆಗ್ತಾ ಇದೆ. ಆರ್ಡರ್ಸ್ ಬರೋ ತನಕ ವೇಟ್ ಮಾಡ್ತಾರಾ ಅಥವಾ ಅಗತ್ಯ ಬಿದ್ದರೆ ಮುಂದೆ ಹೋಗ್ತಾರಾ ಆರ್ಮಿ? ಅಲ್ಲಿ ಸಿಚುವೇಶನ್ಸ್ ಹೇಗಿದೆ? ಇವಾಗ ಪಾಕಿಸ್ತಾನದವ್ರು ಕೂಡ ಹೇಳಿರೋ ಹಾಗೆ ದಾಳಿ ಮಾಡ್ತೀವಿ ಅಂತ ಒಂದು ಆಲ್ರೆಡಿ ಮುನ್ಸೂಚನೆ ಕೊಟ್ಬಿಟ್ಟಿದ್ದಾರೆ. ಅಟ್ ಮೀನ್ಸ್ ಇವಾಗ ಆ ರೀತಿ ಪರಿಸ್ಥಿತಿ ಇದ್ದಾಗ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಇದರೊಳಗೆ ಫಸ್ಟು ನಾವು ಮುಂದೆ ಹೋಗಬೇಕಪ್ಪ, ವಿ ಹ್ಯಾವ್ ಟು ಅಟ್ಯಾಕ್ ದೆಮ್ ಆ್ಯಂಡ್ ವಿ ಹ್ಯಾವ್ ಟು ಚಾರ್ಜ್ ಅನ್ನುವಾಗ ಏನಾಗುತ್ತೆ, ಇನ್ಫೆಂಟ್ರಿ ಬೆಟಾಲಿಯನ್ಸ್ ಎಲ್ಲ ಕಂಪ್ಲೀಟಾಗಿ ಟೇಕ್ ಓವರ್ ಮಾಡಿಬಿಟ್ಟಿರ್ತಾರೆ BSFನಿಂದ ಒಂದು, ಮತ್ತು ರೆಡಿಯಾಗಿರ್ತಾರೆ. ಅಂದರೆ ಇದ್ದಕ್ಕಿದ್ದಂಗೆ ಮುಂದೆ ಹೋಗೋದಿಲ್ಲ ಅವರು. ಇವಾಗಲೇ ಫಸ್ಟು ದೇರ್ ವಿಲ್ ಬಿ ಆರ್ಟಿಲರಿ ಅಟ್ಯಾಕ್ಸ್ ಇರುತ್ತೆ ಫಸ್ಟ್ ಹಿಂದುಗಡೆಯಿಂದ. ಅವ್ರು ಶೆಲ್ಲಿಂಗ್ ಮಾಡಿ ಚೆನ್ನಾಗಿ ಶೆಲ್ಲಿಂಗ್ ಮಾಡಿಬಿಟ್ಟು ಪೂರ್ತಿ ಆ ಏರಿಯಾನೆಲ್ಲ ಇದು ಮಾಡಿಕೊಡ್ತಾರೆ. ಆಮೇಲೆ ಪೀಪಲ್ ವಿಲ್ ಮೂವ್. ದಿಸ್ ಇಸ್ ದಿ ಕರೆಕ್ಟ್ ಪ್ರೊಸೀಜರ್ ವಾಟ್ ಎವರ್ ದೇ ಡು. ಆವಾಗ ಇವ್ರಿಗೆ ಇದು ಕೊಡೋದಕ್ಕೋಸ್ಕರ ಮೇಲ್ಗಡೆಯಿಂದ ಕೂಡ ಏರ್ ಅಟ್ಯಾಕ್ ಕೂಡ ನಡೀತಾ ಇರುತ್ತೆ. ಸೊ ಎರಡು ಕಡೆಯಿಂದ ಆರ್ಟಿಲರಿ ಪ್ಲಸ್ ಏರ್ ಅಟ್ಯಾಕ್ ಎರಡು ಕಡೆಯಿಂದ ಹೋಗಿ ಧ್ವಂಸ ಮಾಡ್ತಾರಲ್ಲ ಎಲ್ಲನೂ. ಆ್ಯಂಡ್ ಇಟ್ ಮೇ ಹಾರ್ಮ್ ದಿ ಆರ್ಮಿ ಆಲ್ಸೋ ದೇರ್ ಇನ್ ಪಾಕಿಸ್ತಾನ್, ದಿ ಎನಿಮಿ ಆರ್ಮಿ ಆಲ್ಸೋ. ರೈಟ್. ಆಮೇಲೆ ಅದಾದಮೇಲೆ ದೀಸ್ ಪೀಪಲ್ ವಿಲ್ ಮೂವ್. ಕರೆಕ್ಟಾಗಿ ಹೊರಟ್ಬಿಡ್ತಾರೆ ಇವರು ಇದಾಗ. ಸೊ ದೇರ್ ವಿಲ್ ಬಿ ಮೂವ್ಮೆಂಟ್ಸ್ ನಾವು ಮುಂದೆ ಹೋಗ್ತಾನೆ, ಫಾರ್ವರ್ಡ್ ಆಗಿ ಹೋಗ್ತಾನೆ ಇರ್ತಾರೆ. ಆ ಕಡೆಯಿಂದ ಫೈರಿಂಗ್ ಬರ್ತಾ ಇರುತ್ತೆ, ಬಟ್ ಇವ್ರ ಕಡೆಯಿಂದ ಮೂವಿಂಗ್ ಆಗ್ತಾನೆ ಇರುತ್ತೆ. ಇದು ಯಾವಾಗ ಜಾಸ್ತಿ ಆ್ಯಕ್ಚುಲಿ ನಮ್ಮ ಕಡೆಯಿಂದ ಜಾಸ್ತಿ ಆಗಬೇಕು, ಬಿಕಾಸ್ ವಿ ಆರ್ ಹ್ಯಾವಿಂಗ್ ಮೋರ್ ಫೋರ್ಸಸ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಆನ್ ಹೈ ದಿಸ್ ಥಿಂಗ್. ಸೊ ನಾವು ಮೂವ್ ಆಗ್ತಾನೆ ಇರ್ತೀವಿ. ಈ ಟೈಮ್ನೊಳಗೆ ವಿ ಕ್ಯಾನ್ ಆಕ್ಯುಪೈ ಮೆನಿ ಪೋಸ್ಟ್ಸ್ ಆಫ್ ಪಾಕಿಸ್ತಾನ್. ರೈಟ್. ದೇ ವಿಲ್ ಬಿ ಆಲ್ವೇಸ್ ಲೂಸಿಂಗ್ ದಿ ಪೋಸ್ಟ್. ಓಕೆ. ಎಲ್ಲೋ ಒಂದು ಕಡೆ ಭಾಳ ಸ್ಟ್ರಾಂಗ್ ಆಗಿ ಕಾನ್ಸಂಟ್ರೇಟ್ ಮಾಡಿದರೆ ಅಲ್ಲಿ ಮಾತ್ರ ಉಳ್ಕೊಂಡಿರ್ತಾರೆ, ಅಲ್ಲಿ ಅವ್ರು ಫಾರ್ವರ್ಡ್ ಬರ್ತಾ ಇರ್ತಾರೆ ನಮ್ಮ ಕಡೆ. ಈ ಥರ ಆಗ್ತಾನೆ ಇರುತ್ತೆ. ಇನ್ ದ ಸೇಮ್ ವೇ ಇನ್ 65 ಆಲ್ಸೋ ಇಟ್ ಇಸ್ ದ ಸೇಮ್ ಥಿಂಗ್ ಹ್ಯಾಪನ್. ವಿ ಹ್ಯಾವ್ ಕ್ಯಾಪ್ಚರ್ಡ್ ಮೆನಿ ಪೋಸ್ಟ್ ಆ್ಯಂಡ್ ದೇ ಹ್ಯಾಡ್ ಆಲ್ಸೋ ಕ್ಯಾಪ್ಚರ್ಡ್ ಮೆನಿ ಪೋಸ್ಟ್ ಫ್ರಮ್ ಅಸ್. ಆ್ಯಕ್ಚುಲಿ ಸ್ಪೀಕಿಂಗ್ ಆ 65ನೊಳಗೆ ಈವನ್ ಕಾರ್ಗಲ್ ವಾಸ್ ಆಲ್ಸೋ ಇನ್ ಅವರ್ ಹ್ಯಾಂಡ್ಸ್ ಅಟ್ ದಟ್ ಟೈಮ್. 1999 ಅಂತ ನಾವಿಲ್ಲಿ ಹೇಳ್ತೀವಲ್ಲ, ಅದು ಆವಾಗಲೇ ತಗೊಂಡಿತ್ತು. ಬಟ್ ತಾಷ್ಕೆಂಟಲ್ಲಿ ಏನೇನೋ ಆಯಿತು, ಅದನ್ನು ವಿ ಕೆನಾಟ್ ಡಿಸ್ಕಸ್ ನಾವು ಆಲ್ಸೋ, ಬಿಕಾಸ್ ದಿಟ್ ವಾಸ್ ಅ ಸೀಕ್ರೆಟ್ ಒನ್. ಪಾಪ ಅವ್ರು ಹೋದರು, ಆಯಿತು, ಮುಗಿದೋಯ್ತು ಅವ್ರ ಕೆಲಸ, ಹಂಗಾಗೋಯ್ತು. ಸೊ ಆವಾಗ ವಿ ಹ್ಯಾಡ್ ಟು ಗಿವ್ ಬ್ಯಾಕ್ ಆಲ್ ದಿ ಪೋಸ್ಟ್. ರೈಟ್.